ದೇವ್ರನ್ನೇ ನಮ್ದೇ ಇರೋ ಒಬ್ಬ ವ್ಯಕ್ತಿ ಊರಿನ ಅನ್ಯಾಯವನ್ನ ಕಣ್ಣಿಂದ ನೋಡೋಕ್ಕಾಗದೆ ಫ್ರೆಂಡ್ಸ್ ನ ಗ್ರೂಪ್ ಮಾಡ್ಕೊಂಡು ಅನ್ಯಾಯದ ವಿರುದ್ಧ ಹೋರಾಡ್ತಾನೆ. ಹೀಗೆ ಊರಿನ ದೊಡ್ಡ ವ್ಯಕ್ತಿಯ ಸ್ಕ್ಯಾಮ್ಗಳೆಲ್ಲ ಊರಿಗೆ ಗೊತ್ತಾಗೋ ಹಾಗೆ ಮಾಡ್ತಿರೋ ಟೈಮಲ್ಲೇ ಫ್ಯಾಮಿಲಿ ಅನ್ನೋ ಒಂದು ಸೆಂಟಿಮೆಂಟ್ಗೋಸ್ಕರ ಮದುವೆ ಆಗ್ಬೇಕಾಗಿ ಬರುತ್ತೆ. ಇಲ್ಲಿ ಫ್ಯಾಮಿಲಿ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಹೆಣ್ಣು ಒಂದು ವ್ಯಕ್ತಿಯ ಬದುಕನ್ನ ಹೇಗೆ ಚೇಂಜ್ ಮಾಡ್ತಾಳೆ ಅನ್ನೋದೇ ಮುಂದಿನ ಕತೆ. ತನ್ನ ಹೆಂಡತಿಯ ದೈವಭಕ್ತಿಗೆ ಬಗ್ಗದೆ ಅದನ್ನ ವಿರೋಧನೂ ಮಾಡದೆ ಹೀಗೆ ಭಿನ್ನಾಭಿಪ್ರಾಯದಲ್ಲೇ ಸಂಸಾರ ಮಾಡ್ತಿರುವಾಗ ಅವರಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಯಾರಿಗೂ ಬಗ್ದೇ ಇರೋ ಆ ವ್ಯಕ್ತಿ ತನ್ನ ಮಗನ ಮುಖಾಂತರ ದೇವರ ಬಗ್ಗೆ ಪಾಠ ಕಲಿಬೇಕಾಗಿ ಬರುತ್ತೆ. ಹಂತ ಹಂತವಾಗಿ ಕೆಟ್ಟವನಾಗಿದ್ದ ವ್ಯಕ್ತಿ ಮುಂದೆ ಶ್ರೀ ಮಂಜುನಾಥನ ಪರಮ ಭಕ್ತನಾಗ್ತಾನೆ. ಈ ಕಥೆನ ಯಾವಾಗ ಕೇಳಿದ್ರು ಎಲ್ಲಿ ಕೇಳಿದ್ರು ನೆನಪಾಗೋದು ಒಂದೇ ಸ್ಥಳ, ಅದುವೇ ನಮ್ಮ ಧರ್ಮದ ಸ್ಥಳ.